ಹಳೆ ನೆನಪುಗಳ ನಗು. ಸುಮನೆ ತನ್ನ ಗಂಡನ ಮನೆಯಿಂದ ತಾಯಿ ಊರಿಗೆ ಬಂದಿದ್ದಳು. ಮನೆಯಲ್ಲಿ ಎಲ್ಲಾ ಚಿಂತನೆಗಳ ನಡುವೆ ಅಮ್ಮನ ಹತ್ತಿರ ಇರುತ್ತಾ ಬಾಲ್ಯದ ಬೀದಿಗಳಲ್ಲಿ ಅಲೆಯುವ ಉತ್ಸಾಹವಿತ್ತು. ಹಳೆಯ ನೆನಪುಗಳು ಜೀವಂತವಾಗುವ ಹಾಗೆ ಅವಳು ಕಾಲ್ನಡಿಗೆಯಲ್ಲಿ ಹಳೆಯ ಶಾಲೆಯ ಹತ್ತಿರ ಹೋದಳು. ಅದೇ ಸಮಯದಲ್ಲಿ ಓರ್ವ ವ್ಯಕ್ತಿ ಅಲ್ಲಿ ನಿಂತಿದ್ದ. ಕಣ್ಣಿಗೆ ಕಣ್ಣು ಬೀಳುವಷ್ಟರಲ್ಲಿ ಅವಳ ಮನಸ್ಸು ಬೆವರಿಯಿತು. ಅವನು ಆಕೆಯ ಹಳೆಯ ಪ್ರಿಯಕರ ಅರವಿಂದ್. ಸುಮನೆ, ಅವನು ನಗೆ ಮುಖದಿಂದ ಕರೆದ. ಅವಳು ಸ್ವಲ್ಪ ಕ್ಷಣ ನಿಂತು ನವಿರಾದ ನಗುವೊಂದನ್ನು ಕೊಟ್ಟಳು. ಅರವಿಂದ್, ನೀನು ಇಲ್ಲಿ? ಅವನ ಕಣ್ಣುಗಳಲ್ಲಿ ಕುತೂಹಲ. ನಾನು ಎಲ್ಲಿಯೂ ಹೋಗಿಲ್ಲ, ಇನ್ನೂ ಇದೇ ಊರಲ್ಲಿದ್ದೇನೆ. ನೀನು ಹೇಗಿದ್ದೀಯಾ? ಸಂವಾದ ಬಹಳ ದಿನಗಳ ನಂತರವೂ ಸಹಜವಾಗಿಯೇ ಹರಿದು ಹೋಯಿತು. ಹಳೆಯ ಸ್ಮೃತಿಗಳ ನಡುವೆ, ಮರೆಯಲಾಗದ ಕ್ಷಣಗಳ ನಡುವೆ ಅವರು ಒಂದು ಛಾಯಾಸ್ಥಳದಲ್ಲಿ ಕುಳಿತು ಮಾತಾಡತೊಡಗಿದರು. ಆ ಪುಟ್ಟ ನೆನಪುಗಳ ಹಿಂಡಿನ ನಡುವೆ ಅವರು ಇಬ್ಬರೂ ಹೀಗೆ ಕಳೆದು ಹೋದ ಹೊತ್ತನ್ನು ಅರಿಯಲಿಲ್ಲ. ಆ ಕ್ಷಣ ಕೊನೆಗೊಳ್ಳುವ ಮುನ್ನ ಅರವಿಂದ್ ನೇರವಾಗಿ ಅವಳ ಕಣ್ಣಿಗೆ ನೋಡಿದ. ನೀನು ಖುಷಿಯಾಗಿದ್ದೀಯಾ ಸುಮನೆ? ಅವಳು ಒಂದು ಕ್ಷಣ ತಲೆ ತಗ್ಗಿಸಿದಳು. ಜೀವನ ನಮ್ಮ ಆಯ್ಕೆಗಿಂತ ದೊಡ್ಡದು ಅರವಿಂದ್. ನಾನು ನಶ್ವರ ನೆನಪುಗಳನ್ನು ಕೇವಲ ಹೃದಯದ ಒಂದು ತುಣುಕಾಗಿ ಇಟ್ಟುಕೊಂಡಿದ್ದೇನೆ. ಅವನಿಗೆ ಉತ್ತರ ತಿಳಿದಿದ್ದರೂ ಅವನು ಮುಗುಳ್ನಗೂ ನಗಿದ. ನಮಗೆ ಸಿಕ್ಕ ಉಡುಗೊರೆ ಇದು, ಒಂದು ಕ್ಷಣ, ಒಂದು ನೆನಪು. ಸಂಜೆ ಮಸುಕಾಗಿ ಅವಳು ಎದ್ದು ಹೋಗಲು ತಯಾರಾದಳು. ಹೊರಟು ಹೋಗುವ ಮುನ್ನ ಅವನು ತನ್ನ ಪಾಕೆಟಿನಿಂದ ಪುಟ್ಟ ಚೀಟಿ ತೆಗೆದು ಅವಳ ಕೈಗೆ ಕೊಟ್ಟ. ಇದು ಓದಿ, ಆದರೆ ಅಳಬೇಡ. ಮನೆಯ ಕಡೆ ನಡೆಯುತ್ತಾ ಅವಳು ಅದನ್ನು ತೆರೆಯಿತು. ನೀನು ಯಾವಾಗಲೂ ನನ್ನ ಹೃದಯದ 9ನೇ ಗೋಡೆಯ ಮೇಲೆ ಇದ್ದೀಯಾ? ಆಗಷ್ಟೇ ಅವಳ ಕಣ್ಣುಗಳ ತುದಿಯಲ್ಲಿ ಒಂದು ಹನಿಯಂತೆ ನೆನಪುಗಳು ಕಂಗೊಳಿಸಿದವು. ಹಳೆ ಪ್ರೇಮದ ಛಾಯೆಗಳು. ಸುಮನೆ ತನ್ನ ತಾಯಿಯ ಮನೆಯಲ್ಲಿ ಹತ್ತಿರದವರ ಜೊತೆ ಸಮಯ ಕಳೆಯುತ್ತಿದ್ದರೂ ಮನಸ್ಸು ಆಗಾಗ ಅರವಿಂದ್ ಜೊತೆಗೆ ಕಳೆಯುವ ಕ್ಷಣಗಳತ್ತ ಓಡತೊಡಗಿತು. ಅವರಿಬ್ಬರೂ ಬಾಲ್ಯದಲ್ಲಿ ಒಟ್ಟಾಗಿ ಓದಿದ ಶಾಲೆ, ಸಂಜೆಯ ವೇಳೆ ನದಿ ತೀರದಲ್ಲಿ ಹಂಚಿಕೊಂಡ ಮಾತುಗಳು, ತಾತ್ಕಾಲಿಕ ದ್ವೇಷದ ಹಿಂಜರಿತಗಳು, ಇವು ಅದೆಷ್ಟೋ ವರ್ಷಗಳ ನಂತರವೂ ಜೀವಂತವಾಗಿದ್ದವು. ಒಂದು ಪ್ರತ್ಯಕ್ಷತೆಯ ತವಕ ನಂತರದ ದಿನಗಳಲ್ಲಿ ಅವಳ ಮನಸ್ಸು ತಲೆತಿರುಗುವಷ್ಟು ಭಾವನಾತ್ಮಕ ಹೊರೆ ಹೊತ್ತುಕೊಂಡಿತು. ಮತ್ತೆ ಅವನನ್ನು ನೋಡಬೇಕೆ? ಬೇಡವೇ? ಆದರೆ ಆ ಮನದಾಳದ ಕುತೂಹಲವನ್ನು ತಡೆಯಲಾಗದೆ ಒಂದು ಸಂಜೆ ಬೇಸಿಗೆ ಗಾಳಿಯ ಸೆಳೆತಕ್ಕೆ ಒತ್ತಾಯಗೊಂಡಂತೆ ಪುಟ್ಟ ಬಿದಿರುವನದ ತಳಕ್ಕೆ ಹೋದಳು. ಅವನು ಅಲ್ಲೇ ಕುಳಿತು ಚಂದಿರನ ಬೆಳಕಿನ ನೆರಳಲ್ಲಿ ಚಿಂತನಗಾಗಿದ್ದನು. ಅವಳ ಹೆಜ್ಜೆಗಿಳಿವಿಕೆಯಿಂದಾಗಿ ಅವನು ತಲೆತ್ತಿ ನೋಡಿದ. ನೀನು ಬಂದಿದ್ದೀಯಾ? ಅವನು ಆಶ್ಚರ್ಯದಿಂದ ಕಣ್ಣೆತ್ತಿದ. ಅವಳು ನಕ್ಕಳು, ಆದರೆ ಒಳಗಿನ ಭಾವನೆ ಆ ನಗುವಿನ ಹಿಂದೆಯೇ ಮರೆಮಾಚಿಕೊಂಡಿತು. ನೀನು ಯಾವಾಗಲೂ ಇಲ್ಲಿ ಕೂತುಕೊಳ್ಳುತ್ತಾ ಇದೀಯಾ? ಅವನಿಗೆ ಆ ಪ್ರಶ್ನೆಯ ಉತ್ತರ ಬೇಕಾಗಿರಲಿಲ್ಲ. ಇದು ನನ್ನ ನೆನಪುಗಳ ಸ್ಥಳ ಸುಮನೆ. ಹಳೆಯ ಅನುಭವದ ಮರುನಾಟ. ಅವರು ಮರದ ಕೆಳಗೆ ಕುಳಿತುಕೊಂಡು ಇತರರಿಗೋಸ್ಕರ ಅಲ್ಲ, ತಮ್ಮದೇ ಭಾವಗಳಿಗಾಗಿ ಕ್ಷಣಗಳನ್ನು ಹಂಚಿಕೊಳ್ಳಲು ಶುರುಮಾಡಿದರು. ಅವರಿಬ್ಬರೂ ತಮ್ಮ ಪ್ರತ್ಯೇಕ ಜೀವನಗಳನ್ನು ಕಟ್ಟಿಕೊಂಡಿದ್ದರು. ಅವರ ಕಣ್ಣಲ್ಲಿ ಹಳೆಯ ಪ್ರೀತಿಯ ಸುಳಿವು ಈಗಲೂ ಇದ್ದಿತು. ನೀನು ನನಗೆ ಒಮ್ಮೆ ಪ್ರಾಮಿಸ್ ಮಾಡಿದ್ದೆ, ನೆನಪಿದೆಯಾ? ಅರವಿಂದ್ ಕೇಳಿದ. ಏನದು? ಅವಳು ತಲೆ ಹತ್ತಿರ ತರಿದಳು. ನಮಗೆ ಏನಾದರೂ ಆಗಲಿ, ನಾವು ಮರೆಯೋದಿಲ್ಲ ಅಂತ. ಸುಮನೆ ಆ ಮಾತು ಕೇಳಿ ಕ್ಷಣವೊಂದರ ಹೊತ್ತಿಗೆ ಭಾವನಾತ್ಮಕವಾದಳು. ನಾವು ಅಷ್ಟು ಪ್ರಬಲವಾಗಿರಲಿಲ್ಲ ಅರವಿಂದ್. ಜೀವನದ ಬಲವಂತಕ್ಕೆ ಒಗ್ಗಿಕೊಂಡು ಬಿಟ್ಟೆವು. ಅವನು ಹಗುರ ನಗೆಯೊಂದನ್ನು ನೆಗೆದು ಅವಳ ಕಡೆ ಒಂದು ಹೊತ್ತು ನೋಡಿದ. ಆದರೂ ಈ ಕ್ಷಣ ನಮ್ಮದೇ ಅಲ್ಲವೇ? ಅವಳಿಗೆ ಉತ್ತರ ಹೇಳಲು ಸಾಧ್ಯವಾಗಲಿಲ್ಲ. ಆ ಕ್ಷಣವೆಲ್ಲ ಕಣ್ಣೀರಾಗಿ ಹರಿದುಕೊಂಡು ಹೋಯಿತು. ಒಂದು ಅಳಿದು ಹೋದ ಮುಗಿಯದ ಮಾತು ಅಲ್ಲಿಂದ ಹಿಂತಿರುಗುವ ಮುನ್ನ ಅವಳು ಹೇಳಿತು, ಈ ಕ್ಷಣ ನಮ್ಮದು, ಆದರೆ ನಾಳೆ ನಾನು ಇಲ್ಲ. ಅವನಿಗೆ ಆ ಮಾತು ನೋವಾಗಿದ್ದರೂ ಅವನು ಗಂಭೀರವಾಗಿ ತಲೆ ಆಳಿಸಿದ. ನಾನು ಈ ನೆನಪನ್ನು ಸಾಕ್ಷಿಯಾಗಿ ಇಟ್ಟುಕೊಳ್ಳುತ್ತೇನೆ. ಆದ್ದರಿಂದ ಅವರು ತಮ್ಮ ಭಾವನೆಗಳನ್ನು ಅದೇ ನಿರಂತರತೆಯೊಳಗೆ ಬಿಟ್ಟು ಜಗತ್ತಿಗೆ ಪ್ರತ್ಯೇಕರಾದರು. ಅವರಿಬ್ಬರ ಜೀವಿತವು ಮುನ್ನುಗ್ಗಿದರೂ ಆ ಒಂದು ಸಂಜೆ ಅವರ ಹೃದಯದ ಪಟಲದಲ್ಲಿ ಹಚ್ಚಿದ ಚಿಹ್ನೆಯಾಗಿ ಉಳಿಯಿತು. ಅಂದರೆ ಅವನ ಗೆಳೆಯರ ಸಹಾಯದಿಂದ ಒಂದು ರಾತ್ರಿ ನದಿಯ ಹತ್ತಿರವಿರುವ ಮನೆಯಲ್ಲಿ ರಾತ್ರಿ ಪೂರ್ತಿ ದೇಹ ಹಂಚಿಕೊಂಡರು.